ಎಲ್ರಿಗೂ ನಮಸ್ಕಾರ. ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ಬೇಸಿಗೆ ಕಾಲ ಶುರುವಾಗಿದೆ. ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಿಗೆ ಇರೋದರಿಂದ ನಮ್ಮ ಝೂನಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಈಗೆಲ್ಲ ಮನೆಗಳಿಗೂ ನಾವು ನೀರಿನ ಜೆಟ್ಗಳು ಹಾಗೂ ನೀರಿನ ಸಿಂಪಡಿಕೆ ಎಲ್ಲ ಸುಮಾರು 45 ಮನೆಗಳಿಗೂ ಸಮೇತ ಈ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ. ಇದರಲ್ಲಿ ನಮಗೆ ಈ ಗ್ರೇಟ್ ಏಪ್ಸ್ ಅಂತ ಬರುತ್ತೆ. ಗ್ರೇಟ್ ಏಪ್ಸ್ ಅಂದರೆ ಗೊರಿಲ್ಲಾ, ಒರಂಗುಟಾಸ್ ಅನಿಮಲ್ಸು. ಇಂಥ ಅನಿಮಲ್ಸ್ಗೆ ಪ್ರತಿದಿನ 2 ಬಾರಿಯಂತೆ ತಂಪಿನ ತಾಜಾ ಎಳ್ನೀರು ಮತ್ತು ಫ್ಯಾನು, ಏರ್ ಕೂಲರ್ ವ್ಯವಸ್ಥೆ ಇವನ್ನೆಲ್ಲ ಸಮೇತ ಈ ಝೂನಲ್ಲಿ ಈಗಾಗಲೇ ಮಾಡಲಾಗಿರುತ್ತದೆ. ಹಾಗೂ ಈ ಹಣ್ಣಿನಲ್ಲಿ ತಂಪಾದ ಹಣ್ಣುಗಳು, ಕಲ್ಲಂಗಡಿ, ಕರ್ಬೂಜ, ಸೌತೆಕಾಯಿ ಈ ಥರ ತಂಪಾದ ಈ ಹಣ್ಣುಗಳನ್ನು ಸಮೇತ ಎಲ್ಲ ಪ್ರಾಣಿಗಳಿಗೂ ಅಂದರೆ ಸಸ್ಯಾಹಾರಿ ಪ್ರಾಣಿಗಳಿಗೆ ಇವನ್ನ ಕೊಡ್ತಾ ಇರ್ತೇವೆ. ಉಷ್ಣಾಂಶವನ್ನು ನಿಯಂತ್ರಿಸಲು ಎಸ್ಪೆಷಲಿ ನಾವು ಕರಡಿಗಳಿಗೆ ಉಷ್ಣಾಂಶ ಮಾಡಲು ಐಸ್ ಬ್ಲಾಕ್ಗಳನ್ನು ಸಮೇತ ಕೊಡ್ತಾ ಇರ್ತೇವೆ. ಅದೇ ರೀತಿ ಕೆಲವೊಂದು ಪ್ರಾಣಿ ಇದರಲ್ಲಿ ಈಗ ಜಿಂಕೆ, ಕಡವೆಗಳು ಮತ್ತು ಇಂಡಿಯನ್ ಗಾರು ಇದಕ್ಕೆಲ್ಲವ ಈ ಕೆಸರಿನ ಕೊಳ ತಂಪಾಗಲಿಕ್ಕೋಸ್ಕರ ಕೆಸರಿನ ಕೊಳಗಳನ್ನು ಸಮೇತ ಮಾಡಿ ಅದನ್ನು ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಹಾಗೂ ಎಲ್ಲ ಪ್ರಾಣಿಗಳ ಮನೆಗಳಲ್ಲೂ ಸಮೇತ ನೆರಳಿನ ಆಶ್ರಯಕ್ಕೋಸ್ಕರ ಒಂದು ಶೆಡ್ಡುಗಳು ಟೈಪು ನೆರಳಿನ ಆಶ್ರಯ ಮತ್ತು ಇದನ್ನು ಮಾಡಲಾಗಿದೆ. ಈಗ ನಾವು ಆನೆಗಳಿಗೆ ಈ ಅಂಬ್ರಲಾ ಟೈಪು ನೀರಿನ ಸಿಂಪರಣೆಯನ್ನು ಈಗ ಆ ಕಾಮಗಾರಿನೂ ಸಮೇತ ಕೈಗೊಂಡಿದ್ದೀವಿ. ಅದು ಅಲ್ಲಿ ಮುಕ್ತಾಯ ಹಂತಕ್ಕೆ ಬಂದಿರ್ತದೆ. ಮತ್ತು ಈ ಎಲ್ಲ ತಾರಸಿಗಳಿಗೂ ಎಲ್ಲ ಪ್ರಾಣಿಗಳ ಮನೆಗಳ ಮೇಲಿರ್ತಕ್ಕಂಥ ತಾರಸಿಗಳಿಗೆ ಸುಣ್ಣನ ಹಚ್ತೀವಿ. ಸುಣ್ಣ ಹಚ್ಚಿದ್ರೆ ಅದು ಒಳಗಡೆ ಇರೋ ಅನಿಮಲ್ಸ್ ಇದಕ್ಕೆ ಕೂಲಾಗಿರ್ತದೆ. ಈ ರೀತಿ ನಾವು ಈ ಬೇಸಿಗೆಯಿಂದ ಪ್ರಾಣಿಗಳಿಗೆ ಆಗುವ ಈ ಹೆಚ್ಚಿನ ತಾಪಮಾನದಿಂದ ಅವು ಅನುಭವಿಸುವ ಒಂದು ಇದಕ್ಕೆ ನಾವು ಇದನ್ನು ತಂಪಾದ ವಾತಾವರಣ ಕ್ರಿಯೇಟ್ ಮಾಡಿಕೊಳ್ಳಿಕ್ಕೆ ಈಗಾಗಲೇ ನಮ್ಮ ವೆಟರ್ನರಿ ಸಿಬ್ಬಂದಿ ಹಾಗೂ ನಮ್ಮ RFO ಹಾಗೂ ಬಯಾಲಜಿಸ್ಟು ಮತ್ತು ಎಜುಕೇಷನ್ ಆಫೀಸರ್ಸು ಈ ಎಲ್ಲ ಟೀಮ್ಗಳನ್ನು ಒಳಗೊಂಡಂತೆ ಈ ಎಲ್ಲ ಕಾರ್ಯಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಮ್ಮ ಝೂನಲ್ಲಿ ಪ್ರಾಣಿಗಳು ಸಮೇತ ಈ ತಂಪಾದ ವಾತಾವರಣಗಳಲ್ಲಿ ಅವು ಆರೋಗ್ಯಕರವಾಗಿ ಇರ್ತವೆ. ಇನ್ನು ಮುಂದುವರಿದು ನಾವು ಹಕ್ಕಿ ಜ್ವರದ ಬಗ್ಗೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಪ್ರದೇಶದಲ್ಲಿ ಹಕ್ಕಿ ಜ್ವರ ಕಂಡುಬಂದಿದ್ದು, ಅದಕ್ಕೆ ಪೂರಕವಾಗಿಯಂತೆ ನಮ್ಮ ಮೈಸೂರು ಝೂನಲ್ಲಿ ಈ ಪ್ರವೇಶ ದ್ವಾರದಲ್ಲಿ ಏನು ವಿಸಿಟರ್ಸು ನಮ್ಮ ಪ್ರವಾಸಿಗರು ಬರ್ತಾರೆ ಅಲ್ಲಿ ಫುಟ್ ಟಿಪ್ಸ್ ಅಂತ ಹೇಳಿ ಅದನ್ನು ವ್ಯವಸ್ಥೆ ಮಾಡಿರ್ತೀವಿ. ಎಲ್ಲ ಪ್ರಾಣಿಗಳು ಮನೆಗಳಲ್ಲೂ ಸಮೇತ ಫುಟ್ ಟಿಪ್ಸ್ ಅಂದರೆ ಕಾಲನ್ನು ಅದನ್ನು ಅದ್ದುಕೊಂಡು ಅದರಿಂದ ಒಳಗಡೆ ಹೋಗಬೇಕು, ಅದನ್ನು ತೊಗೊಂಡಿದ್ದೀವಿ. ಮತ್ತು ಈಗ ಒಂದು ಪ್ರಾಣಿ ಮನೆಯಿಂದ ಇನ್ನೊಂದು ಪ್ರಾಣಿ ಮನೆಗೆ ಅಲ್ಲಿ ಕ್ಲೀನ್ ನೋಡ್ಕೊಂತಂಥ ಪ್ರಾಣಿ ಪಾಲಕರು ಸಮೇತ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಾಗಿಲ್ಲ, ಅವರು ಆ ಮನೆಗಳಲ್ಲೇ ಇರಬೇಕು. ಮತ್ತು ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅವರಿಗೆ PPE ಕಿಟ್ಟು ಮತ್ತು ಮಾಸ್ಕು, ಹ್ಯಾಂಡ್ ಗ್ಲೋವರ್ಸು ಇವನ್ನೆಲ್ಲ ಆಲ್ರೆಡಿ ಈಗಾಗಲೇ ಅವ್ರಿಗೆ ಸಪ್ಲೈ ಮಾಡಿದ್ದೀವಿ. ಅದನ್ನು ನಮ್ಮ ವೆಟ್ ಟೀಮು ನಿರಂತರವಾಗಿ ಸೂಪರ್ವಿಷನ್ನು ಮಾಡ್ತಿರ್ತಾರೆ. ಈಗ ಅದಕ್ಕೆ ಎವ್ರಿ ಸರ್ವೈಲೆನ್ಸ್ ಮಾಡಿ ಮೃಗಾಲಯ, ಕಾರಂಜಿ ಮತ್ತು ಕೂರ್ಗಳ್ಳಿ ಮನೆಗಳಿಂದ ಏನದು ಫೀಕಲ್ಸ್ ಅಂದರೆ ಮಲನ ಕಲೆಕ್ಟ್ ಮಾಡಿ ಅದನ್ನು ಸೂಕ್ತ ಪ್ರತಿನಿತ್ಯ ಲ್ಯಾಬ್ಗಳಿಗೆ ಅಂದರೆ ಆ ಥರ ಸಿಂಪ್ಟಮ್ ಕಂಡು ಬಂದ ತಕ್ಷಣ ಲ್ಯಾಬ್ಗಳಿಗೆ ಕಳಿಸಿ ಅದರಿಂದ ಪರೀಕ್ಷಾ ವರದಿಗಳನ್ನು ಸಮೇತ ತರಿಸ್ಕೊಳ್ಳೋ ವ್ಯವಸ್ಥೆನೂ ಸಮೇತ ಈಗಾಗಲೇ ಮಾಡಲಾಗಿದೆ. ಹಾಗೂ ಈಗ ಏನು ಕೆಲವು ಮಾಂಸಾಹಾರಿ ಪ್ರಾಣಿಗಳಿಗೆ ಚಿಕನ್, ಕೋಳಿ ಮಾಂಸವನ್ನು ಕೊಡ್ತಾಯಿದ್ದೀವಿ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಈಗ ನಾವು ಜೀವವಿರೋ ಕೋಳಿನ ಪರ್ಚೇಸ್ ಮಾಡಿ ಅದನ್ನು ನಮ್ಮ ವೆಟ್ ಟೀಮು ಆರೋಗ್ಯಕರ ಬಗ್ಗೆ ಚೆಕ್ ಮಾಡಿದ ನಂತರದಲ್ಲಿ ಅದನ್ನು ಸ್ಕಿನ್ಲೆಸ್ ಮಾಡ್ತೀವಿ. ಸ್ಕಿನ್ಲೆಸ್ ಮಾಡಿದ ನಂತರ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇದರಲ್ಲಿ ಅದನ್ನು ವಾಶ್ ಮಾಡಿ ನಂತರದಲ್ಲಿ ನಾವು ಸಂಬಂಧಪಟ್ಟ ಪ್ರಾಣಿಗಳಿಗೆ ಆ ಆಹಾರನ ಒದಗಿಸ್ತಾ ಇರ್ತೀವಿ.
ಆದ್ದರಿಂದ ಇಲ್ಲಿವರೆಗೂ ನಮ್ಮ ಝೂನಲ್ಲಿ ಈ ಹಕ್ಕಿ ಜ್ವರದ ಬಗ್ಗೆ ಇಲ್ಲಿವರೆಗೂ ಯಾವುದೇ ಒಂದು ಇದು ಸಮೇತ ಕಂಡು ಬಂದಿಲ್ಲ. ಆದ್ದರಿಂದ ಈ ರೀತಿಯಲ್ಲಿ ನಾವು ಹಕ್ಕಿ ಜ್ವರ ನಿರ್ವಹಣೆ ಹಾಗೂ ಬೇಸಿಗೆ ತಾಪಮಾನದ ನಿರ್ವಹಣೆಯನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕಡೆ ಎಲ್ಲ ಬರ್ತಾರೆ. ನಾಳೆ ಎಲ್ಲ ನಾಳೆ ಬರ್ತದೆ. ಇಲ್ಲಿ ಕೋತಿಗಳ ಒಂದು ಕೋತಿ ಮತ್ತೆ ನೀವು ಬೇರೆ ಅಣ್ಣ ಟೈಮ್ ಎಲ್ಲ ಯಾವಾಗ ಸರ್? ಕಾರ್ನಿವಲ್ಸ್ಗೆ ಮಿನಿ ಫೀಡಿಂಗ್ ಬರುತ್ತೆ. ಒಂದು ಕೊಂಬೆ ಕೊಡುತ್ತೆ ಕ್ಯಾಪ್ಟಿವ್ ಅನ್ನ ಏನು ಮಾಡ್ತೀವಿ ಅಂದರೆ ಸೊ ಪ್ರತಿ 1 ಅವರ್ಗೆ 3/4 ಗಂಟೆ ಫೀಡಿಂಗ್ ಯಾವುದನ್ನು ತೋರಿಸಲ್ಲ. ಕಾರ್ನಿವಲ್ಸಲ್ಲಿ ಅರಬಿ ವರ್ಷದಲ್ಲಿ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಕೊಟ್ಟಿರೋದು. ಜಿಂಕೆ ಅಂತೆಲ್ಲ ಹುಲ್ಲಿಗೆಲ್ಲ ಅಲ್ಲಿ ಪ್ಲ್ಯಾಟ್ಫಾರ್ಮ್ಸ್ ಕಡೆ ಇರುತ್ತೆ. ಅಂತ ಅಲ್ಲಿ ಕೊಡ್ತೀವಿ. ಇದಕ್ಕೆ ಹುಡುಗಿಗೆ ತಗೊಂಡು ಕೊಡ್ತೀವಿ. ಮುಚ್ಚಿ ಬೆಂಗಳೂರು ಮತ್ತು ಚೆನ್ನಾಗಿದೆ ಅದು ರೆಡಿ ಮಾಡ್ತಿರೋ ಏನಿಲ್ಲ ಅನ್ಕೊಟ್ಟವು. ಜಿಂಕೆ ಅಂತೆಲ್ಲ ಹುಲ್ಲಿಗೆಲ್ಲ ಅಲ್ಲಿ ಪ್ಲ್ಯಾಟ್ಫಾರ್ಮ್ಸ್ ಕಡೆ ಇರುತ್ತೆ. ಅಂತ ಅಲ್ಲಿ ಕೊಡ್ತೀವಿ. ಇದಕ್ಕೆ ಹುಡುಗಿಗೆ ತಗೊಂಡು ಕೊಡ್ತೀವಿ. ಮುಚ್ಚಿ ಬೆಂಗಳೂರು ಮತ್ತು ಚೆನ್ನಾಗಿದೆ ಅದು ರೆಡಿ ಮಾಡ್ತಿರೋ ಏನಿಲ್ಲ ಅನ್ಕೊಟ್ಟವು. ಅದನ್ನು
ಜಿಂಕೆ ಮನೆಗಳಲ್ಲಿ ನಾವೇನು ಮಾಡ್ತೀವಿ, ಈ ಬೇಸಿಗೆ ಸಮಯದಲ್ಲಿ ಒಂದು ಪಾಂಡ್ ಥರ ಒಂದು ಕ್ರಿಯೇಟ್ ಮಾಡಿರ್ತೀವಿ. ಅಲ್ಲಿ ನೀರಿನ ಸಂಗ್ರಹಣೆ ಆಗಿರುತ್ತೆ. ಏನಾದರೂ ಟೆಂಪ್ರೇಚರ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಪ್ರಾಣಿಗಳು ಆ ಪಾಂಡಿಗೆ ವಿಸಿಟ್ ಮಾಡ್ತವೆ, ಬಂದು ಅಲ್ಲಿ ತಂಪಾಗಿ ಬಂದು ಕುಳಿತಿದ್ದು ಹೋಗ್ತವೆ. ಆಗ ಅವಕ್ಕೆ ದೇಹದ ಒಂದು ಉಷ್ಣಾಂಶ ಕಡಿಮೆ. ಅಲ್ಲಿ ಜೊತೆ ಆನ್ ಮಾಡಿದ್ರು ನೀರು ಕಂಡ್ರೆ ಓಡ್ತಾ ಇತ್ತು ಸರ್.